ಸಚಿವ ಸ್ಥಾನಕ್ಕೆ ಫೈಟ್ ಮಾಡಿದಂತ ಈ ಶಾಸಕರು ಈಗ ಸರ್ಕಾರದ ಮುಖ್ಯ ಸಚೇತಕರ ಹುದ್ದೆ ಮೇಲೆ ಈಗ ಕಣ್ಣಿಟ್ಟಿದ್ದಾರೆ. ಸರ್ಕಾರದ ಹುದ್ದೆಗೆ ಮನವಿಯನ್ನ ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಅಧಿವೇಶನ ಆರಂಭಕ್ಕೂ ಮುನ್ನ ಚೀಫ್ ವಿಪ್ಗಳ ನೇಮಕ ಆಗಲಿದೆ. ನಾನಂತೂ ರಾಜೀನಾಮೆ ಕೊಟ್ಟಿಲ್ಲ, ನನಗೆ ಯಾರು ರಾಜೀನಾಮೆ ಕೇಳಿಲ್ಲ. ಖಂಡಿತವಾಗ್ಲೂ ನಿರೀಕ್ಷೆ ಇಟ್ಕೊಂಡಿದ್ದು ನಾನು ಸನ್ಯಾಸಿ ಅಂತೂ ಅಲ್ವೇ ಅಲ್ಲ. ಸರ್ಕಾರದ ಹುದ್ದೆಗೆ ಕಾಂಗ್ರೆಸ್ ಅಲ್ಲಿ ಪೈಪೋಟಿ. ಸಿಎಂ ಮುಂದೆ ಹಲವು ಶಾಸಕರ ಬೇಡಿಕೆ. ಸಚಿವ ಸಂಪುಟ ವಿಸ್ತರಣೆ ಆಗಿದ್ದೇ ತಡ ಹಿರಿಯ ಶಾಸಕರ ಅಸಮಾಧಾನದ ಕಿಚ್ಚು ಧಗಧಗಿಸ್ತಾ ಇದೆ. ನಮಗೆ ಸಿಗುವ ಇಲಾಖೆ ಯಾವುದು? ಅಧಿವೇಶನದ ವೇಳೆ ಶಾಸಕರು ಹಾಕುವ ಪ್ರಶ್ನೆಗಳಿಗೆ ಹೇಗೆ ಉತ್ತರಿಸಬೇಕು ಅಂತ ತಾಲೀಮು ಆರಂಭಿಸಿದ್ದಾರೆ. ಸರ್ಕಾರವನ್ನು ಸಮರ್ಥಿಸಿಕೊಳ್ಳುವುದಕ್ಕೆ ಶಾಸಕರ ಹಾಜರಿ ಕಡ್ಡಾಯ. ಶಾಸಕರ ಗೈರು ಹಾಜರಾಗದಂತೆ ನೋಡಿಕೊಳ್ಳುವ ಹೊಣೆ ಮುಖ್ಯ ಸಚೇತಕರದ್ದು. ಈ ಹುದ್ದೆ ಮೇಲೆ ಹಲವು ಶಾಸಕರು ಕಣ್ಣಿಟ್ಟಿದ್ದಾರೆ. ಸಚೇತಕರಾಗಿ ಮುಂದುವರಿತಾರೆ ಹೇಗೆ ಸರ್? ನನಗೆ ಗೊತ್ತಿಲ್ಲ, ನಾನಂತೂ ರಾಜೀನಾಮೆ ಕೊಟ್ಟಿಲ್ಲ, ನನಗೆ ಯಾರು ರಾಜೀನಾಮೆ ಕೇಳಿಲ್ಲ. ಈಗ 13ನೇ ತಾರೀಕು ಅಧಿವೇಶನ ಇದೆ. ನಾನು ಮುಖ್ಯಮಂತ್ರಿಗೆ ಭೇಟಿ ಮಾಡಕ್ಕೆ ಈಗ ಹೋಗ್ತಾ ಇದ್ದೀನಿ. ಯಾಕಂದ್ರೆ ಮಂತ್ರಿಗಳನ್ನ ಕೌನ್ಸಿಲ್ನಾಗೆ ಅಸೆಂಬ್ಲಿಗೆಲ್ಲ ಡ್ಯೂಟಿ ಹಾಕಬೇಕಾಗುತ್ತೆ. ಈಗಾಗಲೇ ನಾವೆಲ್ಲ ರೆಡಿ ಮಾಡ್ತಾ ಇದ್ದೀವಿ. ಕೇಳಿ ಏನಪ್ಪ ರೆಡಿ ಮಾಡಬೇಕು ಅಥವಾ ರಾಜೀನಾಮೆ ಕೊಡಬೇಕು ಅಥವಾ ಬೇರೆಯವ್ರು ಮಾಡಿದ್ರೆ ಮಾಡಿ, ನನಗೇನು ಆಸೆ ಇಲ್ಲ ಅಂತ ಕೇಳಿ ಹೇಳ್ತೀನಿ. ಕಂಟಿನ್ಯೂ ಆಗೋ ಅಂದ್ರೆ ಆಗ್ತೀನಿ, ಇಲ್ಲಾಂದ್ರೆ ರಾಜೀನಾಮೆ ಸಲ್ಲಿಸ್ತೀನಿ. ಮುಂದೆ ಏನ ಮಾಡ್ತಾರೋ ಮಾಡಿ ಅವರು. ಸಚೇತಕನಾಗಿ ಸಿಎಂ ಮುಂದುವರೆಸಿದ್ರೆ ಇರುತ್ತೇನೆ, ಇಲ್ಲ ರಾಜೀನಾಮೆ ಕೊಡೋದಕ್ಕೆ ಹೇಳಿದ್ರೆ ಕೊಡೋದಾಗಿ ಅಶೋಕ್ ಪಟ್ಟಣ್ ಹೇಳ್ತಿದ್ದಾರೆ. ಪರೋಕ್ಷವಾಗಿ ಸಚೇತಕರಾಗಿ ಮುಂದುವರಿಯುವುದಕ್ಕೆ ಇಚ್ಛಿಸಿದ್ದಾರೆ. ಜೊತೆಗೆ ಹಲವು ಹಿರಿಯ ಶಾಸಕರು ವಿಧಾನಸಭೆ ಸಚೇತಕ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ವಿಧಾನ ಪರಿಷತ್ನಲ್ಲಿ ಕೂಡ ಮುಖ್ಯ ಸಚೇತಕರ ಹುದ್ದೆಗೆ ಫೈಟ್ ನಡೆದಿದೆ. ಪಕ್ಷವನ್ನ ಸಮರ್ಥಿಸಿಕೊಳ್ಳುವ ನಾಗರಾಜ್ ಯಾದವ್ ಕೂಡ ಸಚೇತಕ ಸ್ಥಾನ ನೀಡುವಂತೆ ಮನವಿ ಮಾಡಿದ್ದಾರೆ. ಖಂಡಿತವಾಗ್ಲೂ ನಿರೀಕ್ಷೆ ಇಟ್ಕೊಂಡಿದ್ದು ನಾನು ಸನ್ಯಾಸಿ ಅಂತೂ ಅಲ್ವೇ ಅಲ್ಲ. ಈಗ ಸಭಾಪತಿ ಸ್ಥಾನಕ್ಕೆ ಸಲೀಂ ಅಹಮದ್ ಅವರನ್ನ ಉಪ ಸಭಾಪತಿ ಸ್ಥಾನಕ್ಕೆ ಒಬ್ಬ ಮಹಿಳಾ ನಾಯಕಿಯನ್ನ ಮಾಡಿರೋ ಸಂದರ್ಭದಲ್ಲಿ ಅವೆಲ್ಲ ಹೈಕಮಾಂಡ್ ತೀರ್ಮಾನ ಸ್ವಾಗತ ಮಾಡ್ತೀವಿ. ಆದರೂ ನನಗೂ ಕೂಡ ಒಂದು ಸ್ಥಾನಮಾನಗಳು ಬೇಕು, ಜನಸೇವೆ ಮಾಡಬೇಕು, ನಾವು ಮುಂದಿನ ದಿನಗಳಲ್ಲಿ ನಾಯಕರಾಗಿ ಬೆಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ಒತ್ತಾಯ ಮಾಡಿರೋದು ನಿಜ. ಖಂಡಿತವಾಗ್ಲೂ ಒತ್ತಾಯ ಮಾಡ್ತೇನೆ. ನನ್ನ ಮೊದಲನೇ ಬಾರಿ ಬಂದಿರೋನು, ಎರಡನೇ ಬಾರಿ ಬಂದಿರೋದಕ್ಕಂಥ ವಿಚಾರದಕ್ಕಿಂತ ಹೆಚ್ಚಾಗಿ ಪಕ್ಷದ ನಿಷ್ಠೆ, ಪ್ರಾಮಾಣಿಕತೆ ಮತ್ತು ಎಬಿಲಿಟಿನ ಕನ್ಸಿಡರ್ ಮಾಡಿ ಮಾಡಬೇಕು ಅಂತಕ್ಕಂಥ ಮನವಿ ನಾನು ಮಾಡ್ತೇನೆ. ಹುದ್ದೆ ಪಡೆಯುವುದಕ್ಕೆ ಹಲವು ಹಿರಿಯ ಶಾಸಕರು ಪ್ರಯತ್ನ ನಡೆಸಿದ್ದಾರೆ. ಕೆಲವರು ಸಚೇತಕ ಸ್ಥಾನಕ್ಕೆ ಬೇಡಿಕೆ ಇಟ್ಟರೆ, ಇನ್ನು ಕೆಲವರು ಸಿಎಂ ಪೊಲಿಟಿಕಲ್ ಸೆಕ್ರೆಟರಿ ಆಗುವುದಕ್ಕೆ ಲಾಬಿ ನಡೆಸಿದ್ದಾರೆ. ಇನ್ನು ಕೆಲವರು ನಿಗಮ ಮಂಡಳಿ ಹುದ್ದೆಗೆ ಕಸರತ್ತು ನಡೆಸ್ತಾ ಇದ್ದಾರೆ. ಯಾರಿಗೆ ಯಾವೆಲ್ಲ ಸ್ಥಾನಗಳು ಒಲಿಯಲಿವೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.